ಸಮಾರಂಭವನ್ನು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದಂಥ ಪರಮ ಪೂಜ್ಯ ಸ್ವಾಮೀಜಿಯವರಾದಂಥ ಶ್ರೀ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ದೊಡ್ಡಮಠ ಕೆ ಬಿದರೆ ಕಡೂರು ತಾಲೂಕು ಇವರಿಂದ ಈ ಒಂದು ಸಮಾರಂಭ ಕುರಿತಾದಂಥ ಬಗ್ಗೆ ತಮ್ಮ ಹಿತನುಡಿಗಳನ್ನು ಆಡಲಿದ್ದಾರೆ. ಈಗ ನಮ್ಮ ಮುಂದೆ ಶ್ರೀ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ದೊಡ್ಡಮಠ ಕೆ ಬಿದರೆ ಕಡೂರು ತಾಲೂಕಿವರು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕನ್ನಡ ರಾಜ್ಯೋತ್ಸವ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಘಟಕ ಹಾಗೂ ಕಡೂರು ತಾಲೂಕು ಘಟಕದ ವತಿಯಿಂದ ಈ ರಾಜ್ಯೋತ್ಸವ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊತ್ತ ಪೂಜ್ಯ ದ್ವಯರಿಗೆ ಪ್ರಣಾಮ ಸಲ್ಲಿಸಿ ವೇದಿಕೆ ಮೇಲೆ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ಉಪಸ್ಥಿತರೇ, ಬಂದಿರತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳೇ, ಮೊದಲಿಗೆ ಗುರುಗಳ ಪಾದ ಪೂಜೆಯನ್ನು ಮಾಡಿದ್ರಿ. ವೇದಿಕೆ ಬಂದಾಗ ಗುರುಗಳ ಪಾದ ಪೂಜೆಯನ್ನು ಮಾಡಿ ನಮ್ಮ ದೇಶ ಮತ್ತು ಸಂಸ್ಕೃತಿ, ನಮ್ಮ ರಾಜ್ಯದ ಸಂಸ್ಕೃತಿ, ಒಂದು ಪರಂಪರೆ, ಒಂದು ಈ ಗುರುಗಳ ಬಗ್ಗೆ ಹೆಚ್ಚಿನದಾಗಿ ಗೌರವವನ್ನು ಕೊಟ್ಕೊಂಡು ಬಂದಿದ್ದೇವೆ. ಆ ಭಗವಂತ ಬ್ರಹ್ಮ ವಿಷ್ಣು ಮಹೇಶ್ವರರಿಗಿಂತ ಗುರುಗಳು ಶ್ರೇಷ್ಠ ಅಂತಕ್ಕಂಥದ್ದನ್ನು ನಮ್ಮ ದೇಶ ಅದನ್ನು ಆಯೋಜಿಸಿಕೊಂಡಿದೆ, ಉಳಿಸ್ಕೊಂಡು ಬಂದಿದೆ. ಆ ಪರಂಪರೆಯನ್ನು ನಾವು ಬೆಳೆಸ್ಕೊಂಡು ಬಂದ ಇದ್ದೀವಿ. ಈ ಈ ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲ ಅಂತಕ್ಕಂಥದ್ದು ನಮ್ಮ ಧರ್ಮದ ಒಂದು ಸಂಕೇತ. ಅದೇ ರೀತಿ ಈ ಷಟ್ಸ್ಥಲ ಅಂತಕ್ಕಂಥದ್ದು ಒಂದು 6 ಭಕ್ತ ಮಹೇಶ ಪ್ರಾಣಲಿಂಗಿ ಶರಣ ಐಕ್ಯ ಅಂತಕ್ಕಂಥದ್ದು. ಇವತ್ತಿನ ದಿನ ಇವತ್ತು ವೇದಿಕೆಯ ಬರುವಾಗ ನಮ್ಮ ಗುರುಗಳನ್ನು 6 ಕಳಸಗಳನ್ನು ಹುಡ್ಕೊಂಡು ಬಂದಿದ್ದಾರೆ. ಈ ನಮ್ಮ ಈ ಅನು ರೇಣು ಪ್ರೀತಿಯ ಒಂದು ಧ್ವನಿಯ ಒಂದು ಪುಸ್ತಕದಲ್ಲಿ ನಮ್ಮ ಮಾನ್ಯ ಶಿಕ್ಷಕರು ಬರೆದಿದ್ದಾರೆ, 6ರಲ್ಲೊಂದು ಬೋರು ಬಲು ಬೇಜಾರು ಅಂತಕ್ಕಂಥದ್ದು. ಬಾಲ್ಯದ ಜೀವನ, ವಿದ್ಯಾರ್ಥಿ ಜೀವನ, ವ್ಯಕ್ತಿಯ ಜೀವನ, ವೈಯಕ್ತಿಕ ಜೀವನ, ಸಾಮಾಜಿಕ ಜೀವನ, ವೃದ್ಧಾಪ್ಯ ಜೀವನ ಅಂತಕ್ಕಂಥದ್ದನ್ನು ಬಹಳ ಮಾರ್ಮಿಕವಾಗಿ ಮತ್ತು ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲದ ಒಂದು ಸಾಂಕೇತಿಕವಾಗಿ ಒಂದು ಜೀವನದ ಬಗ್ಗೆ ಮನುಷ್ಯನ ಯಾಗಿರ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ನಿರೂಪಿಸಿದ್ದಾರೆ. ಅದೇ ರೀತಿ ನಮ್ಮ ಜನದಲ್ಲಿ ತಾಳ್ಮೆ ಇಲ್ಲ, ಸಮಾಧಾನ ಇಲ್ಲ, ಶಿಸ್ತಿಲ್ಲ, ಇನ್ನೂ ಸಹ ನಾವು ಅದನ್ನು ಬಳಸ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದು. ಒಂದು ವೇಳೆ ಅಂತಕ್ಕಂಥದ್ದನ್ನ ಗುರುಸಿದ್ರೆ ಅದಕ್ಕೆ ನಾವು ಬರಬೇಕು, ಅದಕ್ಕೆ ನಾವು ಪಾಲಿಸಬೇಕು ಅಂತಕ್ಕಂಥದ್ದು. ಅದನ್ನೇ ನಾವು ಬಳಸಲಿಲ್ಲ ಅಂತಂದರೆ ಹೇಗೆ ಅಂತಕ್ಕಂಥದ್ದು. ಒಬ್ಬ ವ್ಯಕ್ತಿ ಯಾರೇ ಆಗಿರಿ, ಗುರುಗಳೇ ಆಗಿರಲಿ, ಒಬ್ಬ ಸಾಮಾಜಿಕ ಜನರೇ ಆಗಿರಲಿ, ಅದನ್ನು ನಾವು ಬಳಸ್ಕೊಳ್ಬೇಕು. ಆ ಒಂದು ವೇದಿಕೆಯನ್ನು ನಾವು ಹಂಚ್ಕೋಬೇಕು, ಸಮಾಧಾನದಿಂದ ಇರಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ, ಇವತ್ತಿನ ದಿನದಲ್ಲಿ ಕನ್ನಡ ಬಗ್ಗೆ ನಾವು ಸ್ವಾಭಿಮಾನ ಇಲ್ಲ ಅಂತಕ್ಕಂಥದ್ದು. ನಾವು ಸಹ ಇದೇ ಕಾಲೇಜಿನಲ್ಲಿ 2 ವರ್ಷ ವಿದ್ಯಾರ್ಥಿಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಈ ಕಾಲೇಜು ಆಗಿತ್ತಪ್ಪ ಅಂದರೆ ಇಂದಿನ ದಿನಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ನಡೀತಿತ್ತು. ಈಗ ನಮ್ಮ ಈ ಕಾಲೇಜಿಗೆ ಪಂಚನಹಳ್ಳಿಯಲ್ಲಿ ಕಾಲೇಜಿದೆ, ದೇವನೂರಲ್ಲಿ ಕಾಲೇಜಿದೆ, ಚೌಳೂರಿಯಲ್ಲಿ ಕಾಲೇಜಿದೆ, ಯಗಟಿಯಲ್ಲಿ ಕಾಲೇಜ್. ಅಲ್ಲಿ ಕಾಲೇಜಿಗೆ ಹೋಗಲ್ಲ ಮಕ್ಕಳು, ಈ ಕಡೂರಿಗೆ ಬರ್ತಾರೆ. ಅದು ಯಾಕೆ ಆಗಬಾರ್ದು? ಅಲ್ಲೂ ಸಹ ಕನ್ನಡವನ್ನು ಕಲಿಸುವ ಶಿಕ್ಷಕರಿದ್ದಾರೆ, ಮತ್ತೆ ಮಾಸ್ಟರ್ಗಳಿದ್ದಾರೆ. ನಾವು ಯಾಕೆ ಹಂಚ್ಕೊಳ್ತಾ ಇಲ್ಲ? ಅದನ್ನು ನಾವು ಕಲಿಬೇಕು. ಅಲ್ಲೂ ಸಹ ಈ ವಿದ್ಯಾಭ್ಯಾಸ ಒಳ್ಳೆಯ ಅನುಭವಿಗಳಿದ್ದಾರೆ, ಶಿಕ್ಷಕರಿದ್ದಾರೆ. ಯಾಕೆ ಬಳಸ್ಕೊಳ್ತಾ ಇಲ್ಲ? ಇಲ್ಲಿ ಈ ಕಾಲೇಜಿನಲ್ಲಿ ಒಂದು 4,000 5,000 ವಿದ್ಯಾರ್ಥಿಗಳು ಇದ್ದಾರಂತೆ. ಎಷ್ಟು ಜನದಾಗಿ ನೋಡ್ರಿ. ಅಲ್ಲಿ ನಾವು ಅದನ್ನು ಬಳಸ್ಕೋಬೇಕು ಅಂತಕ್ಕಂಥದ್ದು. ಅಲ್ಲಿಯೂ ಸಹ ಒಳ್ಳೆ ಶಿಕ್ಷಕರಿದ್ದಾರೆ, ಪ್ರಿನ್ಸಿಪಾಲು ಲೆಕ್ಚರ್ಗಳಿದ್ದಾರೆ. ನಾವು ಬಳಸ್ಕೊಳ್ಳಲ್ಲ. ಅದೇ ರೀತಿ ನಮ್ಮ ಕನ್ನಡದ ಬಗ್ಗೆ ನಮ್ಮ ಗುರೂಜಿಯವರು ಎಲ್ಲರೂ ಸಹ ಬಹಳ ಮಾರ್ಮಿಕವಾಗಿ ಮಾತಾಡಿದ್ದಾರೆ. ಈ ಪುಸ್ತಕ ಇನ್ನೂ ಸಹ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಗ್ರಂಥವನ್ನು ಬರೆಯುವ ದೇವರು ಒಳ್ಳೆಯ ಒಂದು ಆಶೀರ್ವಾದ ದೊರೆಯಲಿ. ನಾವು ಕನ್ನಡತವನ್ನು ಬಿಡಬಾರದು. ಕನ್ನಡದ ಬಗ್ಗೆ ಒಳ್ಳೆಯ ಸ್ವಾಭಿಮಾನವಿಟ್ಕೊಂಡು ಈಗಿನ ದಿನಮಾನಗಳಲ್ಲಿ ಇಂಗ್ಲೀಷಿಗೆ ಮಾರು ಹೋಗ್ತಾ ಇದ್ದೇವೆ. ಅದಾಗದು ಬೇಡ ಅಂತಕ್ಕಂಥ ನಾವಾದರೂ ಸಹ ಹೇಳಿ, ನಿಮಗೆಲ್ಲ ಕನ್ನಡಾಂಬೆಯ ಭಗವಂತ ನಮ್ಮ ಹಿರಿಯರ ಸದಾ ಸಂತರ ಶರಣರ ದಾರ್ಶನಿಕರ ಆಶೀರ್ವಾದ ಇರಲಿ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.
ಕನ್ನಡತನ ನಮ್ಮಲ್ಲಿ ಸದಾ ಇರಲಿ. ಕನ್ನಡತನವನ್ನು ನಾವು ಕಳ್ಕೋಬಾರ್ದು. ಸದಾ ನಮ್ಮಲ್ಲಿ ಅದು ಜಾಗೃತವಾಗಿರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮಗೆ ಹಿತವಚನ ನೀಡಿದಂಥ ಶ್ರೀ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು, ದೊಡ್ಡಮಠ ಕೆ ಬಿದ್ರೆ, ಕಡೂರು ತಾಲೂಕಿವರೆಗೆ ನಮ್ಮೆಲ್ಲರ ಮನದಾಳದ ವಂದನೆಗಳು ಹಾಗೂ ಈ ವೇದಿಕೆ ಪರವಾಗಿ ನಾನು ಆತ್ಮೀಯವಾದ ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈಗ ಪರಮಪೂಜ್ಯ ಸ್ವಾಮೀಜಿ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಗೌರವ ಸಮರ್ಪಣೆ ರಾಜ್ಯಾಧ್ಯಕ್ಷರಾದಂಥ ಅಶೋಕ್ ಕುಮಾರ್ ಮತ್ತು ಅವರ ತಂಡದಿಂದ ಗೌರವ ಸಮರ್ಪಣೆ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ. ಹರೀಶ್ ಯಾದವ್ ರಾಜ್ಯಾಧ್ಯಕ್ಷರು, ರಾಜ್ಯ ಯಾದವ ಸೇನೆ, ಇವರು ಸಂಘಟನೆಯ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ನಮ್ಮ ಮುಂದೆ ಈಗ ಶ್ರೀಯುತ ಹರೀಶ್ ಯಾದವ್ ಇವರು. ಜೋರಾದ ಒಂದು ಚಪ್ಪಾಳೆ ಬರಲಿ. ಮಹಾಸ್ವಾಮೀಜಿಗಳನ್ನು ಗೌರವಿಸ್ತಕ್ಕಂಥ ಒಂದು ಸಂದರ್ಭ. ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು, ದೊಡ್ಡಮಠ ಕೆ ಬಿದರೆ, ಕಡೂರು ತಾಲೂಕು. ಇವರಿಗೆ ವೇದಿಕೆಯ ಪರವಾಗಿ ವೇದಿಕೆಯ ಅಧ್ಯಕ್ಷರು ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಂದನೂ ಗೌರವ ಸಮರ್ಪಣೆ ಕಾರ್ಯಕ್ರಮ ಜರುಗ್ತಾ ಇದೆ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತೀರಿ. ಜೋರಾದ